ಸಫಲತೆಯೇ ನಿಜವಾದ ಜೀವನ. ಒಂದು ಬೀಜವನ್ನು ಮಣ್ಣಿನಲ್ಲಿ ಮುಚ್ಚಿಟ್ಟು ಅದಕ್ಕೆ ನೀರು ಹಾಕುತ್ತಿದ್ದರೆ ಎಂದೋ ಒಂದು ದಿನ ಅದು ಮೊಳಕೆಯೊಡೆಯುತ್ತದೆ. ಸ್ವಲ್ಪ ಹಸಿರನ್ನು ನೋಡಿದರೂ ಸಾಕು ನಮ್ಮ ಕಣ್ಣುಗಳು ಅರಳುತ್ತವೆ, ಮನಸ್ಸು ಮುದಗೊಳ್ಳುತ್ತದೆ. ಆ ಮೊಳಕೆಯೊಡೆದಿದ್ದು ಬೆಳೆಯುವುದನ್ನು ನೋಡಿ ಮನಸ್ಸು ಖುಷಿ ಪಡುತ್ತದೆ. ಅದು ಬೆಳೆದು ಹೂವು ಕಾಯಿಗಳನ್ನು ಬಿಟ್ಟರಂತೂ ನಮ್ಮ ಸಂತಸಕ್ಕೆ ಕೊನೆಯೇ ಇರುವುದಿಲ್ಲ. ಅಂತಹ ಒಂದು ಗಿಡ ಬೆಳೆದುದನ್ನು ಕಂಡರೇನೆ ಸಂತೋಷಪಟ್ಟರೆ, ಈ ಭೂಮಿಯಲ್ಲಿ ಲಕ್ಷಾಂತರ ಗಿಡ ಮರಗಳನ್ನು ಸೃಷ್ಟಿಸಿದರೆ ಆಗುವ ಆನಂದವನ್ನು ನಾವು ಊಹಿಸಬಲ್ಲೆವೆ. ಅದೇ ರೀತಿ ಔಷಧಗಳ ತೋಟವನ್ನು ಬೆಳೆಸಿ ಅದನ್ನು ಸಂರಕ್ಷಿಸುವ ತೋಟಗಳ ಮಾಲಿಯ ಆನಂದವನ್ನು ನಾವು ವರ್ಣಿಸಬಲ್ಲೆವಾ? ಅದೇ ರೀತಿ ಕೋಟ್ಯಾನುಕೋಟಿ ಜೀವರಾಶಿಗಳನ್ನು ರೂಪ ಕಲ್ಪನೆ ಮಾಡಿ ಸೃಷ್ಟಿಸಿ ಅವರನ್ನು ರಕ್ಷಿಸುವ ಆ ನಿಸರ್ಗಕ್ಕೆ ಇನ್ನಂತಹ ಸಂತೋಷವಿರಬಹುದು. ಅದನ್ನು ನಾವು ಊಹಿಸಲೂ ಸಾಧ್ಯವಿಲ್ಲ. ಅಂತಹ ಜೀವನದಲ್ಲಿ ಎಷ್ಟೋ ಕಷ್ಟಗಳು ಬರುತ್ತವೆ ಮನುಷ್ಯರಿಗೆ. ಕಷ್ಟಗಳು ಮನುಷ್ಯರಿಗೆ ಬರದೆ ಮರಕ್ಕೆ ಬರುತ್ತವೇನೋ ಎನ್ನುತ್ತಾರೆ ಜೀವನದ ಬಗ್ಗೆ ತಿಳಿದ ಬಲ್ಲವರು, ಅನುಭವಸ್ಥರು. ಒಂದು ಗಿಡವಿದ್ದರೆ ಅದಕ್ಕೆ ಅನೇಕ ಹುಳಗಳು ಹತ್ತಿಕೊಂಡು ಗಿಡವನ್ನು ಹಾಳು ಮಾಡಲು ನೋಡುತ್ತಿರುತ್ತವೆ. ಆದರೆ ಜೀವವಿಲ್ಲದ ಗಿಡಗಳು ಎಲ್ಲಿಗೂ ಓಡಿ ಹೋಗಲು ಸಾಧ್ಯವಿಲ್ಲ. ಒಂದು ಹಸಿರು ಗಿಡಗಳ ಮರದ ಮೇಲೆಯೇ ತನ್ನ ಗೂಡನ್ನು ಕಟ್ಟಿಕೊಳ್ಳುತ್ತದೆ. ಆದರೆ ಅದು ಆ ಮರಕ್ಕೆ ಕೆಡುಕನ್ನೂ ಮಾಡುವುದಿಲ್ಲ. ಕೆಲವು ಪ್ರಾಣಿಗಳು ಮರಗಳ ಎಲೆಗಳನ್ನು ತಿನ್ನಬಹುದು ಅಥವಾ ಅದರಲ್ಲಿ ಬಿಡುವ ಕಾಯಿ ಹಣ್ಣುಗಳನ್ನು ತಿನ್ನಬಹುದು. ಆದರೆ ಮರಕ್ಕೆ ಹಾನಿ ಮಾಡುವುದಿಲ್ಲ. ಮರವು ಮಳೆ ಗಾಳಿಗಳ ದಾಳಿಯನ್ನು ತಡೆದುಕೊಂಡು ಬೆಳೆಯುತ್ತದೆ. ಕಾಲ ಬಂದಾಗ ಅದರ ಎಲೆಗಳು ಉದುರಿ ಬೋಳಾದರೂ ಮತ್ತೆ ಕಾಲ ಬಂದಾಗ ಅದರ ಎಲೆಗಳು ಚಿಗುರುತ್ತವೆ. ಅದರಿಂದಲೇ ತಿಳಿದುಕೊಳ್ಳಬಹುದು ಮರದ್ದು ಎಂತಹ ಆಶಾಭಾವನದ ಜೀವನವೆಂದು. ಆದರೆ ಮನುಷ್ಯ ಪ್ರಕೃತಿಯ ಮರ ಗಿಡಗಳನ್ನು ತನಗೆ ಬೇಕಾದಾಗ ತನ್ನ ಸ್ವಾರ್ಥಕ್ಕೆ ಕಡಿದು ಹಾಕುತ್ತಾನೆ. ಹೀಗೆ ಕಡಿದು ಕಡಿದು ಅರಣ್ಯಗಳನ್ನೇ ಬರಿದು ಮಾಡುತ್ತಿದ್ದಾನೆ. ಹೀಗೆ ಮರಗಳನ್ನು ಕಡಿದು ಹಾಕುವುದರಿಂದ ನಮ್ಮ ವಾತಾವರಣಕ್ಕೆ ಅಪಾಯವಾಗುತ್ತದೆ ಎಂದು ವಿಜ್ಞಾನಿಗಳು ಎಚ್ಚರಿಸಿದಾಗ ಕೆಲವರು ಗಿಡಗಳನ್ನು ನೆಡುವ ಕೆಲಸವನ್ನು ಮಾಡುತ್ತಿದ್ದಾರೆ. ನಾವು ನಡೆಯುವ ದಾರಿಯಲ್ಲಿ ಕಲ್ಲು ಮುಳ್ಳುಗಳಿದ್ದರೆ ಅವನ್ನು ನಿವಾರಿಸಿಕೊಂಡು ಮುಂದೆ ಹೋಗುತ್ತೇವೆ. ಹಾಗೆಯೇ ಮನುಷ್ಯನಿಗೆ ಕಷ್ಟಗಳು ಬಂದರೆ ಮಾತ್ರವೇ ಅವನಲ್ಲಿಯ ವೀರತ್ವದ ಪರಿಚಯವಾಗುತ್ತದೆ ನಮಗೆ. ಸಮಸ್ಯೆಗಳು ಬಂದರೆ ಕುಗ್ಗದೆ ಅವನ್ನು ಎದುರಿಸುವ ಪ್ರತಿ ಮನುಷ್ಯನು ಸಾಹಸವೀರನೇ. ಒಮ್ಮೊಮ್ಮೆ ನಮ್ಮ ಕಷ್ಟಗಳಲ್ಲಿ ಬೇರೆಯವರು ಕೂಡ ಪಾಲ್ಗೊಂಡು ನಮಗೆ ಸಲಹೆಗಳನ್ನು ಕೊಡುತ್ತಾರೆ. ಅದಕ್ಕೆ ಭಗವಂತ ನಮ್ಮ ಸುತ್ತಲೂ ಮನುಷ್ಯರನ್ನು ಹುಟ್ಟಿಸಿದ್ದಾನೆ. ಆದರೆ ಈ ಸಮಾಜದಲ್ಲಿ ನಾನು ಒಂಟಿ ಎಂದು ಏಕೆ ನೋವು ಪಡಬೇಕು? ಜೀವನದಲ್ಲಿ ಎಷ್ಟು ಕಷ್ಟಗಳು ಎದುರಾಗಿ ಅವನ್ನು ನಾವು ಎದುರಿಸಿದಾಗಲೇ ನಮಗೆ ಗೆಲುವು ಬಂದಂತೆ. ಅಲೋಕ ಕಲ್ಯಾಣ ಮಾಡುವುದು ನಮ್ಮ ಸಂಸ್ಕೃತಿ.
ಅದಕ್ಕೆ ನಾವು ಪೂಜೆ ವ್ರತಗಳನ್ನು ಮಾಡುತ್ತೇವೆ. ಮನೆಯಲ್ಲಿ ಶುಭ ಕಾರ್ಯಗಳನ್ನು ಮಾಡಿದಾಗ ಬಂದವರಿಗೆಲ್ಲ ಊಟ ಹಾಕಿ ಸಂತೋಷ ಪಡುತ್ತೇವೆ. ಮನುಷ್ಯ ಬೇರೆಯ ಮನುಷ್ಯನಿಗೆ ಕಷ್ಟಗಳು ಬಂದಾಗ ಅವನಿಗೆ ಧೈರ್ಯವನ್ನು ಹೇಳುತ್ತಾನೆ. ಅಷ್ಟೇ ಅಲ್ಲ, ಅಗತ್ಯವಾದರೆ ತನ್ನ ಕೈಲಾದ ಸಹಾಯವನ್ನು ಕೂಡ ಮಾಡುತ್ತಾನೆ. ಒಂದು ದೀಪವನ್ನು ಬೆಳಗಿಸಿದರೆ ಅದರಿಂದಲೇ 100 ದೀಪಗಳನ್ನು ಹಚ್ಚಿ ಬೆಳಕು ಮಾಡಬಹುದು. ಅವುಗಳಿಂದ ಉಂಟಾಗುವ ಬೆಳಕಿನ ಕಾಂತಿ ಹೆಚ್ಚು. ಆಹಾರ ಕೊಡುವ ಗಿಡಗಳನ್ನು ಬೆಳೆಸುವುದು. ಮನುಷ್ಯ ಬೇಸಾಯಕ್ಕೆ ನೀರು ಕೊಡುವ ಅಣೆಕಟ್ಟುಗಳನ್ನು ಕಟ್ಟುವುದು ಒಬ್ಬ ಮನುಷ್ಯನಿಂದ ಸಾಧ್ಯವಿಲ್ಲ. ಅದನ್ನು ಸಾಮೂಹಿಕವಾಗಿ ಮಾಡಬೇಕು. ಒಬ್ಬರೊಂದಿಗೆ ಇನ್ನೊಬ್ಬರು ಜೊತೆಯಾದರೇನೆ ಸಾಧ್ಯ. 2 ಕೈ ಸೇರಿದರೇನೆ ಆ ಕೆಲಸ ಮಾಡಲು ಸಾಧ್ಯವಾಗುವುದು. 2 ಕೈ ಸೇರಿದರೇನೆ ಚಪ್ಪಾಳೆಯಾಗುವುದು. ಅಂತಹ 1000 ಕೈಗಳು ಜೊತೆಯಾಗಿ ಚಪ್ಪಾಳೆ ತಟ್ಟಿದರೆ ಅದು ಭೋನ ಭೋಮ್ರಾಳಕ್ಕೂ ಕೂಡ ಕೇಳಿಸುತ್ತದೆ. ಸಮಸ್ಯೆಯ ಬಗ್ಗೆ ಎತ್ತುವ ಒಂದು ಧಿಕ್ಕಾರ ಸ್ವರಕ್ಕಿಂತಲೂ 1000 ಕಂಠಗಳ ಬ್ರಹ್ಮಾಂಡನಾದ ದಿಕ್ಕುಗಳಲ್ಲೂ ಕೂಡ ಕೇಳಿಸುತ್ತದೆ. ಯಾವುದೇ ಒಂದು ಉದ್ಯಮವು ಸಫಲವಾದರೂ, ಒಂದು ಯುದ್ಧದಲ್ಲಿ ಗೆಲುವೇ ಆದರೂ ಅದು ಒಬ್ಬನಿಂದಲ್ಲ, ಅದು ಸಾಮೂಹಿಕ ಶಕ್ತಿಗೆ ನಿದರ್ಶನವಾಗಿರುತ್ತದೆ. ಧನ್ಯವಾದಗಳು.